ಹಾಯ್, KCET ಆಪ್ಷನ್ ಎಂಟ್ರಿ ಎಡಿಟಿಂಗ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್. ವಿಡಿಯೋ ಈಗಲೇ ಲೈಕ್ ಮಾಡಿ. 1000 ಲೈಕ್ಸ್ ಜಾಸ್ತಿನೇ ಆಗುತ್ತೆ, ಪ್ರತಿಯೊಬ್ಬರು ಕೂಡ ಮರಿದೆ. ಸರಿ, ಈಗ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ KCET ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಮ್ಮ ಕೇದವರು ಈ ಹಿಂದೆ ಏನು ಲಿಂಕ್ ಅನ್ನ ಕೊಟ್ಟಿದ್ರು. ಅದರ ಮೂಲಕ ನೀವು ಲಾಗಿನ್ ಆದ್ರೆ ಅಲ್ಲಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕರ್ಸರ್ ಅನ್ನ ತೆಗೆದುಕೊಂಡ್ಬಂದಿಟ್ರೆ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಆಗಸ್ಟ್ 14, 2024 ಅಂತ ತೋರಿಸುತ್ತೆ. ಆಗಸ್ಟ್ 14 ರಾತ್ರಿ 11:59 ಆಪ್ಷನ್ ಎಂಟ್ರಿ ಮಾಡಬಹುದು ಅಂತ ತೋರಿಸ್ತಾ ಇದೆ. ಬಟ್ ಅದು ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ ಕೊಟ್ಟಿರುವಂತಹ ಡೇಟ್ ಆಗಿರುತ್ತೆ. ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ ಈಗ ವಿದ್ಯಾರ್ಥಿಗಳು ಬೇರೆ ಕಾಲೇಜಸ್ ಅನ್ನ ಲಿಸ್ಟ್ಗೆ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಆ್ಯಡ್ ಮಾಡಬಹುದು. ನಂತರ ಈ ಹಿಂದೆ ಯಾವುದಾದ್ರು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡದಿದ್ರೆ ಈಗ ಆಪ್ಷನ್ ಎಂಟ್ರಿ ಮಾಡಬಹುದು. ಈ ರೀತಿ ಅವಕಾಶಗಳು ಇರುತ್ತೆ. ಇದಕ್ಕೆ ಸಂಬಂಧಂತೆ ಮೇ ಬಿ ನೋಟಿಫಿಕೇಶನ್ ಕೂಡ ಇವತ್ತು ಬರುತ್ತೆ, ಬಂದ ನಂತರ ಹೇಳ್ತೀನಿ. ನಂತರ ಯಾವ ವಿದ್ಯಾರ್ಥಿಗಳು ಈ ಒಂದು ಆಪ್ಷನ್ ಎಂಟ್ರಿ ಚೆಕ್ ಮಾಡೋದಕ್ಕೋಸ್ಕರ ಅಥವಾ ಈ ನೋಟಿಫಿಕೇಶನ್ ಚೆಕ್ ಮಾಡೋದಕ್ಕೋಸ್ಕರ ಎಡಿಟಿಂಗ್ಗೋಸ್ಕರ ಲಾಗಿನ್ ಆಗ್ತೀರಾ, ನಿಮ್ಮಿಂದ ಒಂದು ಇನ್ಫಾರ್ಮೇಶನ್ ಬೇಕಿತ್ತು. ಏನು ಅಂತ ಹೇಳಿದ್ರೆ ಈಗ ಆಪ್ಷನ್ ಎಂಟ್ರಿ ಎಡಿಟಿಂಗಿಗೆ ಯಾವಾಗ ಅವಕಾಶ ಕೊಡ್ತಾರೆ ಅದರ ಜೊತೆಗೇನೆ ವಿದ್ಯಾರ್ಥಿಗಳಿಗೆ ಅಂದ್ರೆ ಈಗ ಮೆಡಿಕಲ್ ಕೋರ್ಸ್ನ ಮಾಡಬೇಕು ಅಂತ ಇರ್ತಾರೆ, ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸಸ್, ಅವರಿಗೂ ಕೂಡ ಅವಕಾಶವನ್ನು ಕೊಡ್ತೀವಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅಂತ ಹೇಳಿದ್ರು. ಸೊ ಒಮ್ಮೆ ಅಲ್ಲಿ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸಸ್ ಅನ್ನ ತೋರಿಸ್ತಾ ಇದ್ದಾರಾ ಅಥವಾ ಇಲ್ವಾ ಅಂತ ಚೆಕ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದರಿಂದ ನನಗೂ ಕೂಡ ಇನ್ಫಾರ್ಮೇಶನ್ ಸಿಗುತ್ತೆ. ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಅಂದ್ರೆ ನೀಟ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ವಿದ್ಯಾರ್ಥಿಗಳು, ಅವರಿಗೂ ಕೂಡ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಒಮ್ಮೆ ಚೆಕ್ ಮಾಡಿ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ಗೂ ಕೂಡ ಕಾಲೇಜಸ್ ತೋರಿಸ್ತಾ ಇದ್ದಾವ ಅಥವಾ ಇಲ್ವಾ ಅಂತ. ತೋರಿಸ್ತಾ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ತಿಳಿಸಿ. ನಂತರ ಇದಿಷ್ಟು ವಿಷಯ ಆಗಿದ್ದು. ಮುಂದಿನ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.